ರೆಸ್ಟೋರೆಂಟ್ ಸ್ಟೈಲ್ ಬನಾನಾ ಕೋಫ್ತಾ ಅಂದರೆ ಬಾಳೆಹಣ್ಣಿನ ಕೈಮಾ ಉಂಡೆ ಮಸಾಲ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ಬಾಳೆಹಣ್ಣ ಸೌತೆಕಾಯಿ ಸಿಪ್ಪೆ ತೆಗಿತೀವಲ್ವ, ಅದರಲ್ಲಿ ಅದ್ರ ಹೊಟ್ಟು ಮಾತ್ರ ಸ್ವಲ್ಪ ತೆಕ್ಕೊಂಡು ಒಂದನ್ನು 2 ಭಾಗ ಮಾಡಿ ಕುದಿಯೋಕ್ಕಿಟ್ಟಿದ್ದೀನಿ. ಇವಾಗ ಒಂದು ಜಾರ್ಗೆ 1 ಈರುಳ್ಳಿ, 1 ಟೊಮ್ಯಾಟೊ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ನಾನು ಗ್ರೇವಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಇಲ್ಲ ಅಂದರೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿನೂ ಹಾಕ್ಕೊಬೋದು. ಇವಾಗ ನೋಡಿ ಬಾಳೆಕಾಯಿ ಬೆಂದಿದೆ, ಇದನ್ನ ಸಿಪ್ಪೆ ತಗೊಂಡು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಇವಾಗ ಪೂರ್ತಿಯಾಗಿ ಸ್ಮ್ಯಾಶ್ ಮಾಡ್ಕೊಂಡ್ಮೇಲೆ 2 ಸ್ಪೂನ್ ಕಡಲೆ ಹಿಟ್ಟು, 1 ಸಣ್ಣಗೆ ಹೆಚ್ಚಿರೋ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಸ್ಪೂನ್ ಅರಿಶಿನ, 1 ಸ್ಪೂನ್ ಧನಿಯಾ ಪೌಡರ್, ಅರ್ಧ ಸ್ಪೂನ್ ಗರಂ ಮಸಾಲ, ಅರ್ಧ ಸ್ಪೂನ್ ಅಚ್ಕಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಕೈಮಾ ಉಂಡೆ ಮಾಡ್ಕೊಳ್ಳೋಣ ಸಣ್ಣ ಸಣ್ಣದಾಗಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಕೈಮಾ ಉಂಡೆ ಮಾಡಿಟ್ಕೊಳ್ಳಿ. ಇವಾಗ ಮಾಡಿಟ್ಕೊಂಡಿರೋ ಕೈಮಾ ಉಂಡೆಗಳನ್ನು ಒಂದ್ಸರಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಅದು ಗ್ರೇವಿಗೆ ಹಾಕೊಂಡ್ಮೇಲೆ ಬಿಟ್ಕೋಬಾರ್ದು ಅಂತ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಈ ಥರ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದರೆ ಸಾಕು, ಲೈಟಾಗಿ, ಜಾಸ್ತಿ ಸೀದ್ಸಕ್ಕೆ ಹೋಗಬೇಡಿ. ನಾವು ಬರೀ ಇದನ್ನ ಅದು ಕೈಮಾ ಉಂಡೆಗಳು ಗ್ರೇವಿಯಲ್ಲಿ ಬಿಟ್ಕೋಬಾರ್ದು, ಅದಕ್ಕೋಸ್ಕರನೇ ನಾವಿಲ್ಲಿ ಫ್ರೈ ಮಾಡ್ಕೊತಿದ್ದೀವಿ ಅಷ್ಟೇ. ಇವಾಗ ಗ್ರೇವಿ ಮಾಡ್ಕೊಳ್ಳೋಕ್ಕೆ ಒಂದು ಪ್ಯಾನಲ್ಲಿ 2 ಸ್ಪೂನ್ ಎಣ್ಣೆ, ಸ್ವಲ್ಪ ಜೀರಿಗೆ, 1-2 ಪಲಾವ್ ಎಲೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ರುಬ್ಬಿಟ್ಕೊಂಡಿರೋ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಹಸಿ ವಾಸನೆ ಹೋಗೋದು ಫ್ರೈ ಮಾಡ್ಕೊಳ್ಳಿ. ಹಸಿ ವಾಸನೆ ಎಲ್ಲ ಹೋಗಿದೆ. ಇವಾಗ 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಇನ್ ಕೇಸ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೇಲಿ ಇಲ್ಲ ಅಂದರೆ ನಾವು ರುಬ್ಬೋ ಮಸಾಲೆಯಲ್ಲೇ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಧನಿಯಾ ಪೌಡರ್, 1/4 ಸ್ಪೂನ್ ಅರಿಶಿನ ಪೌಡರ್, ಅರ್ಧ ಸ್ಪೂನ್ ಅಚ್ಕಾರದ ಪುಡಿ, ಅರ್ಧ ಸ್ಪೂನ್ ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇವಾಗ ಇದು ಮಿಕ್ಸ್ ಆದಮೇಲೆ ಮಿಕ್ಸಿ ಜಾರಲ್ಲಿ ಉಳ್ಕೊಂಡಿರೋ ಮಸಾಲೆಗೆ ಸ್ವಲ್ಪ ನೀರು ಹಾಕ್ಕೊಂಡು ನಿಮಗೆ ಗ್ರೇವಿ ಯಾವ ಹದಕ್ಕೆ ಬೇಕು ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿ. ಯಾಕಂದರೆ ಕೈಮಾ ಉಂಡೆಗಳನ್ನ ಗ್ರೇವಿಗೆ ಹಾಕಿದ್ಮೇಲೆ ಅದೆಲ್ಲ ನೀರು ಹೀರ್ಕೊಳ್ಳುತ್ತೆ, ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಅದು 1 ಕುದಿ ಬಂದಮೇಲೆ ಕೈಮಾ ಉಂಡೆಗಳನ್ನೆಲ್ಲ ಗ್ರೇವಿಗೆ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇಳಿಸ್ಕೊಳ್ಬೇಕಷ್ಟೇ. ಇದನ್ನು ಜಾಸ್ತಿ ಕುದಿಸೋದೇನು ಬೇಡ. ಕೈಮಾ ಉಂಡೆಗಳು ಮಾಡ್ಕೊಂಡ್ಮೇಲೆ ಆ ಥರನೇ ಬಾಳೆಕಾಯಿ ಬೋಂಡ ಕೂಡ ಮಾಡ್ಕೊಬೋದು. ನೀವು ಗ್ರೇವಿ ಅಲ್ಲದೇ ಅದನ್ನು ಸ್ನ್ಯಾಕ್ಸ್ ಥರನೂ ತಿನ್ಕೋಬೋದು, ಏನಾದರೂ ಚಳಿಗಾಲ ಟೈಮಲ್ಲಿ ಅಥವಾ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಆಗಿ ಮಾಡ್ಕೋಬೋದು. ನೋಡೋದ್ರಲ್ಲ ಬಾಳೆಕಾಯಿ ಕೈಮಾ ಉಂಡೆ ಹೆಂಗೆ ಮಾಡೋದು ಅಂತ. ಚಿಕನ್ ಕೋಫ್ತಾ, ಮಟನ್ ಕೋಫ್ತಾ ಮಾಡದೇ ಇರಬೇಕಾದ್ರೆ ಈ ಥರ ಬಾಳೆಕಾಯಿ ಕೈಮಾ ಉಂಡೆ ಮಾಡಿ ನೋಡಿ. ಅಂದರೆ ಒಂದೊಂದು ವಾರಗಳಲ್ಲಿ ನಾವು ನಾನ್ ವೆಜ್ ತಿಂದೇ ಇರಬೇಕಾದ್ರೂ ಏನಾದರೂ ಮಾಡಬೇಕು ಅನಿಸಿದ್ರೆ, ಕೋಫ್ತಾ ತಿನ್ನಬೇಕು ಅನಿಸಿದ್ರೆ ಈ ಥರ ಟ್ರೈ ಮಾಡಿ ನೋಡಿ. ಇಲ್ಲಾಂದರೆ ಯಾರು ಮಟನ್ ಎಲ್ಲ ಇಷ್ಟಪಡಲ್ವೋ ಅವ್ರಿಗೆ ಈ ಥರ ಬಾಳೆಕಾಯಿ ಕೋಫ್ತಾ ಮಾಡಿಕೊಡಿ. ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ. ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದೆ ಬರೋ ರೆಸಿಪೀಸ್ನ ಮಿಸ್ ಮಾಡ್ಕೋಬಾರ್ದು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ